ನಮ್ಮ ಭವಿಷ್ಯದಲ್ಲಿ ಏನ್ ಆಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಆ ದೇವರಿಗೂ ಸಹ ಗೊತ್ತಿರೋದಿಲ್ಲ. ಹಾಗಿದ್ದ ಮೇಲೆ ಯಾರೋ ಜ್ಯೋತಿಷಿ ಹೇಳೋ ಮಾತುಗಳನ್ನ ಹೇಗೆ ನಂಬ್ತೀರಾ? ಅಲ್ಲ, ಜ್ಯೋತಿಷಿಗಳು ಅವರ ಭವಿಷ್ಯದ ಬಗ್ಗೆ ಸರಿಯಾಗಿ ತಿಳಿದುಕೊಂಡಿರೋದಿಲ್ಲ. ಇನ್ನು ಬೇರೆಯವರ ಭವಿಷ್ಯದ ಬಗ್ಗೆ ಹೇಗೆ ಹೇಳ್ತಾರೆ ಹೇಳಿ? ಯಾಕೆ ಈ ಜ್ಯೋತಿಷಿಗಳ ಬಗ್ಗೆ ಮಾತಾಡ್ತಿದ್ದೀನಿ ಅಂತೀರಾ? ಏನಪ್ಪಾ ಈ ನ್ಯೂಸ್ ಅಂದ್ರೆ ಹೇಳ್ತೀನಿ ಕೇಳಿ. ನೆಲಮಂಗಲದಲ್ಲಿ ಒಂದು ದಾರುಣ ಘಟನೆ ನಡೆದಿದೆ. ಸಪ್ತಪದಿ ತುಳಿಯಬೇಕಾದ ಮಗಳು ಚೊಟ್ಟದ ಮೇಲೆ ಮಲಗಿರುವುದನ್ನ ನೋಡೋಕೆ ಕರಡು ಕಿತ್ತು ಬರುತ್ತದೆ. ಆ ಒಂದು ಜ್ಯೋತಿಷಿ ಹೇಳಿದ ಮಾತಿನಿಂದ ಬಾಳಿ ಬದುಕಬೇಕಾದ ಹುಡುಗಿಯ ಜೀವವನ್ನೇ ತೆಗೆದಿದೆ. ಹಾಗಾದ್ರೆ ಆ ಜ್ಯೋತಿಷಿ ಹೇಳಿದ ಮಾತಾದ್ರೂ ಏನು? ಯಾಕೆ ಈ ಹುಡುಗಿ ದುಡುಕಿ ನಿರ್ಧಾರ ತಗೊಂಡ್ಲು? ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಅಲ್ಪಾಯುಷಿ ಎಂದು ಜ್ಯೋತಿಷಿಯ ಮಾತು ಹೆದರಿ ಆತ್ಮಹತ್ಯೆ ಮಾಡಿಕೊಂಡ ಯುವತಿ. 29 ವರ್ಷದ ವಿದ್ಯಾ ಜ್ಯೋತಿ ಉಮೇಶ್ ಕವಿತಾ ದಂಪತಿಯ 2ನೇ ಮಗಳು. ಬಾಷ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಟೆಕ್ಕೆ. ವರ್ಕ್ ಫ್ರಮ್ ಹೋಮ್ ಹಿನ್ನೆಲೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಳು. ಕೊಡಗು ಮೂಲದ ಯುವಕನನ್ನು ಪ್ರೀತಿಸಿದ್ದ ವಿದ್ಯಾ 2 ಕುಟುಂಬಗಳು ಒಪ್ಪಿಗೆ ಸೂಚಿಸಿ ಮದುವೆ ಮಾಡಲು ಸಿದ್ಧತೆ ನಡೆಸಿದ್ವು. ಆದರೆ ಜ್ಯೋತಿಷ್ಯ ಅಲ್ಪಾಯುಷಿ ಭವಿಷ್ಯ 9 ದಿನಗಳ ಪೂಜೆ ಮಾಡುವಂತೆ ತಾಕೀತು ಹಾಕಿತ್ತು. ಕೊನೆಯ ದಿನ ದೇವರಿಗೆ ತಾಳಿ ಕೊಡಬೇಕಿತ್ತು. ಆ ದಿನವೇ ಊಟದ ನಂತರ ರೂಮಿಗೆ ಸೇರಿದ ವಿದ್ಯಾ ತಾಯಿ ಕರೆದರೂ ಹೊರಬರದ ಮಗಳು. ಅನುಮಾನಗೊಂಡ ತಾಯಿ ಕಿಟಕಿಯಿಂದ ನೋಡಿದಾಗ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ವಿದ್ಯಾ. ಸದ್ಯ ಈ ಒಂದು ಪ್ರಕರಣ ಬಾಗಲಗುಂಟೆ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಇಂತಹ ನಿರ್ಧಾರ ತೆಗೆದುಕೊಳ್ಳುವ ಮುಂಚೆ ಯೋಚನೆ ಮಾಡಿ. ಮನುಷ್ಯನ ಜೀವ ಬಹಳ ಅಮೂಲ್ಯವಾದದ್ದು. ಇಂತಹ ಅರ್ಥ ಇಲ್ಲದ, ಆಧಾರ ಇಲ್ಲದ ಮೂಢನಂಬಿಕೆಗೆ ಬಲಿಯಾಗಬೇಡಿ. ಜ್ಯೋತಿಷಿ ಮತ್ತೊಂದು ಇನ್ನೊಂದು ಭವಿಷ್ಯದ ನಿರ್ಧಾರ ಮಾಡಲು ಸಾಧ್ಯ ಇಲ್ಲ. ನಿಮ್ಮ ಭವಿಷ್ಯದ ಕುರಿತಾಗಿ ನಾವೇ ತಿಳಿದುಕೊಳ್ಳಕ್ಕಾಗಲ್ಲ ಅಂದ್ರೆ ಇನ್ನಾರೋ ಜ್ಯೋತಿಷಿ ಹೇಳುವ ಬಗ್ಗೆ ಗಮನ ಕೊಟ್ಟು ಜೀವ ಕಳೆದುಕೊಳ್ಳುವುದು ಎಷ್ಟರ ಮಟ್ಟಿಗೆ ಸರಿ? ಇದು ಈ ಹೊತ್ತಿನ ಅಪ್ಡೇಟ್. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ.